ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯಶು ಕ್ರಿಯೇಷನ್ಸ್. ಇವತ್ತಿನ ಕ್ಲಾಸಲ್ಲಿ ಬಂದುಬಿಟ್ಟು ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲೇ ಬ್ಯಾಕ್ ನೆಕ್ ಟು ಡಿಸೈನ್ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಇದು ಬಂದು ಫ್ಲವರ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದು ಬೇಸಿಕ್ ಮೆಥಡಲ್ಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಬ್ಯಾಕ್ ಪೀಸ್ ಬಂದು ನಾನು ನೆಕ್ಕು ಸ್ಟಿಚ್ ಆ್ಯಂಡ್ ರಿವರ್ಸ್ ತೊಗೊಂಡಿದ್ದೀನಿ. ಹಾಗೆಯೇ ಕೆಳಗಡೆನೂ ಕೂಡ ಸ್ಟಿಚ್ ಆ್ಯಂಡ್ ರಿವರ್ಸ್ ಮಾಡಾಗಿದೆ. ಇದು ಫುಲ್ತಿ ಫಿನಿಶಿಂಗ್ ಆದಮೇಲೆ ಇವಾಗ ಇದ್ರ ಮೇಲೆ ನಾವು ಡಿಸೈನ್ ಮಾಡಬೇಕು. ಇದು ತುಂಬಾ ಸಿಂಪಲಾದ, ಬೇಗ ಕೂಡ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಬಂದು ನಾನು ಸಿಲ್ವರ್ ಕಲರ್ ಲೇಸ್ ತೊಗೋತಾಯಿನಿ, ಹಾಗೆಯೇ ಪಿಂಕ್ ಕಲರ್ ಕ್ಲಾತ್ ತೊಗೋತಾಯಿನಿ ಫ್ಲವರ್ ಮಾಡೋದಕ್ಕೆ. ಫಸ್ಟು ಬಂದು ಲೇಸ್ನ ಅಟ್ಯಾಚ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಸೆಂಟ್ರಿಗೆ ಫ್ಲವರ್ ಬರೋದ್ರಿಂದ ಲೇಸ್ನ ಬಂದು ನೆಕ್ ಹಾಫ್ ಶೇಪ್ಗೆ ಮಾತ್ರ ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಯಾರಿ ಬಂದುಬಿಟ್ಟು ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಇದೆ, ಹಾಗೆಯೇ ಅಲ್ಲಲ್ಲಿ ಸಿಲ್ವರ್ ಸ್ಟೋನ್ಸ್ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ಅದ್ರ ಕಾಂಬಿನೇಷನ್ ತೊಗೊಂಡಿದ್ದೀನಿ. ನಾನಿಲ್ಲಿ ನೋಡಿ, ಇವಾಗ ಆ ಲೇಸ್ ಅನ್ನೋದನ್ನು ಬಂದ್ಬಿಟ್ಟು ನಾನು ನೆಕ್ಗೆ ಎಡ್ಜ್ ತನಕನೂ ನಾನು ಸ್ಟಿಚ್ ಮಾಡ್ತೀನಿ ಅಷ್ಟೇ, ಆ ಕರ್ವ್ ಇರೋ ತನಕನೂ. ನಾನು ತೊಗೊಂಡಿರೋ ಲೇಸಿಗೆ ಬಂದುಬಿಟ್ಟು ಒಂದು ಸಿಂಗಲ್ ಸ್ಟಿಚ್ ಸಾಕು ಫ್ರೆಂಡ್ಸ್. ಸೆಂಟರ್ಗೆ ಸ್ಟಿಚ್ ಮಾಡ್ಕೊಂಡೋದ್ರೆ ಸಾಕು. ಇದು ಬಂದು ನಾನು ಕರ್ವ್ ಇರೋದೇ ತೊಗೊಂಡಿದ್ದೀನಿ ನಾನು ಲೇಸ್ ಅನ್ನೋದು ಬಂದು. ಹಾಗೆಯೇ ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅನ್ನೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನನ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ, ಇವಾಗ ನೆಕ್ ಎಡ್ಜ್ ತನಕ ಬಂದು ನಾನಿಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. ಕರ್ವಿಂಗ್ ಹತ್ರ ಇರೋ ಕಡೆ ಒಂಚೂರು ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡ್ಕೊಂಬಿಡಿ. ಇದೇ ಥರನೇ ಇವಾಗ ಇನ್ನೊಂದು ಸೈಡ್ ನೆಕ್ ಶೇಪ್ ಇದೆಯಲ್ಲ, ಈ ಸೈಡು ಕೂಡ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ನನ್ನ ವಾಯ್ಸ್ ಕೇಳ್ತಿದ್ದಾನೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್, ತುಂಬಾ ಕೋಲ್ಡ್ ಆಗಿತ್ತು. ಅದಕ್ಕೋಸ್ಕರ ನಾನು ಲಾಸ್ಟ್ ವೀಕು ನನ್ನ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಅಂತ ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಹೋಪ್ ಎಲ್ಲ ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್, ಎಡಿಟಿಂಗ್ ಆಗಿದೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರನೇ ಪೆಂಡಿಂಗ್ ಇದೆ ಅಷ್ಟೇ ಫ್ರೆಂಡ್ಸ್. ಇವಾಗ ಫ್ಲವರ್ಗೋಸ್ಕರ ನಾನಿಲ್ಲಿ 3/4 ಅಷ್ಟು ಲೆಂತ್ ಇರೋದು ಕ್ಲಾತ್ ತೊಗೊಂಡಿದ್ದೀವಿ. ವಿಡ್ತ್ ಬಂದುಬಿಟ್ಟು 3/4 ತೊಗೊಳ್ಳಿ ಸಾಕು. ಯಾಕಂದರೆ ಕಾಲಿನ ಸ್ಟಿಚ್ಗೆ ಹೋದರೆ ನಮಗೆ 2/4 ಸಿಗುತ್ತೆ. ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು, ಸಿಂಗಲ್ ಫೋಲ್ಡ್ ಮಾಡಿಕೊಂಡು 1/4 ಇಂಚಿಗೆ ಲೆಂತಿಯಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಫಸ್ಟು ಉಲ್ಟಾದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು, ಆಮೇಲೆ ಇದನ್ನು ಸೀದಾ ಮಾಡ್ಕೋಬೇಕು. ನೋಡಿ, ಇವಾಗ ಪೂರ್ತಿಯಾಗಿ ಸ್ಟಿಚ್ ಆಗಿದೆ. ಇವಾಗ ಇದನ್ನು ಬಂದು ನೀವು ಸೂಜಿ ದಾರ ಹಾಕಿಯಾರು ರಿವರ್ಸ್ ತೊಗೋಬೋದು, ಇಲ್ಲ ಈ ಥರ ಪೆನ್ ಸಹಾಯದಿಂದ ಕೂಡ ರಿವರ್ಸ್ ತೊಗೋಬೋದು. ಇವಾಗ ನೋಡಿ, ಪೂರ್ತಿಯಾಗಿ ಈ ಥರ ರಿವರ್ಸ್ ತೊಗೋಬೇಕು ನಾವು. ನೋಡಿ, ಇವಾಗ ಸೀದಾ ತೊಗೊಂಡಾಯ್ತು. ಇವಾಗ ಒಂದು ಕಡೆಯಿಂದ ನಿಧಾನಕ್ಕೆ ಈ ಥರ ಎಳ್ಕೊಂಡು ಬರಬೇಕು. ಆವಾಗ ಸೀದಾ ಅನ್ನೋದು ನಿಮಗೆ ನೋಡ್ರೆ ಗೊತ್ತಾಗುತ್ತೆ. ಇವಾಗ ಟೈಯಿಂಗ್ ಯಾವ ಥರ ನಾವು ಸೀದಾ ತೆಗಿತೀವಿ ಅದೇ ಥರನೇ. ಇವಾಗ ಸೀದಾ ಮಾಡಿದ್ಮೇಲೆ ಇವಾಗ ಸ್ಟಿಚ್ ಹಾಕಿರೋದು ಬಂದು ನಾವು ಯಾವೆಲ್ಲ ಸೈಡಲ್ಲಿ ಇಟ್ಕೋತೀವಲ್ಲ ಫ್ರೆಂಡ್ಸ್, ಅದು ಬಂದುಬಿಟ್ಟು ಈ ಥರ ಸೆಂಟರ್ಗೆ ತೊಗೊಬರ್ಬೇಕು. ನೋಡ್ತಾ ಸೆಂಟರ್ಗೆ ಬಂದಿದ್ದನ್ನೊಮ್ಮೆ ಐರನ್ ಮಾಡ್ಕೊಬಿಡಿ, ಆವಾಗ ನಿಮಗೆ ಫ್ರಿಲ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ, ನಾನು ಇವಾಗ ಐರನ್ ಮಾಡ್ಕೊಂಡಿದ್ದೀನಿ ಇದನ್ನು. ಇವಾಗ ಇದಕ್ಕೆ ಯಾವ ಥರ ಫ್ರಿಲ್ ಇಡೋದು ಫ್ಲವರ್ಗೆ ಅಂದ್ಬಿಟ್ಟು ತೋರಿಸ್ತಾಯಿದ್ದೀನಿ. ಯಾವಾಗ ನಾವು ಈ ಥರ ಸಿಂಗಲ್ ಫೋಲ್ಡ್ ಮಾಡ್ಕೋತೀವಲ್ಲ ಫ್ರೆಂಡ್ಸ್, ಫ್ಲವರ್ಗೆ ಬಂದುಬಿಟ್ಟು ಸಮಕ್ಕೆ ಇನ್ನೊಂದು ಫೋಲ್ಡ್ ಅಂದರೆ 2 ಫೋಲ್ಡ್ ಮಾಡ್ಕೋಬೇಕು ಈ ಥರ. ಇವಾಗ ಸ್ಟಾರ್ಟಿಂಗ್ ಈ ಥರ 2 ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ 2 ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಆದಮೇಲೆ ಇವಾಗ ಅದಕ್ಕೆ ಆಪೋಸಿಟ್ ಸೈಡಲ್ಲಿ ಕೂಡ ಅದೇ ಥರನೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇವಾಗ ಆಪೋಸಿಟ್ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಅದೇ ಥರನೇ 1 ಫೋಲ್ಡ್ 2 ಫೋಲ್ಡ್ ಮಾಡ್ಕೋಬೇಕು. ಈ ಥರ 2 ಫೋಲ್ಡ್ ಮಾಡ್ಕೋಬೇಕು. ಲೆವೆಲ್ಲಾಗಿದೆ, ನಿಮಗೆ ನೋಡ್ರೆ ಗೊತ್ತಾಗ್ತಿದೆಯಲ್ಲ, ಈ ಥರ ಲೆವೆಲ್ಲಾಗಿ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಫೇಸ್ ಟು ಫೇಸ್, ಇವಾಗ ಫೇಸ್ ಟು ಫೇಸ್ ಅದೇ ಥರನೇ 2 ಫೋಲ್ಡ್ ಮಾಡ್ಕೋಬೇಕು ಒಂದೇ ಲೆವೆಲಲ್ಲಿ. ಇವಾಗ ಇದು ಒಂದು ಫ್ಲವರ್ ಆಗುತ್ತೆ. ಆಪೋಸಿಟ್ ಸೈಡಲ್ಲೇ ಇರಬೇಕು ಫೇಸ್ ಟು ಫೇಸ್. ನೋಡಿ, ಸ್ಟಿಚ್ ಆಗೋದಲ್ಲೇ ಗೊತ್ತಾಗುತ್ತೆ. ಅದೆರಡು ಆದಮೇಲೆ ಮತ್ತೆ ಅದರ ಆಪೋಸಿಟ್ ಕಡೆಗೆ ನನ್ನ ಕಡೆಗೆ ಟರ್ನ್ ಮಾಡ್ಕೊತಾಯಿನಿ. 2 ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಂಡು ಬರಬೇಕು. ನೋಡಿ, ಇವಾಗ ಅದು
ಫೇಸ್ ಟು ಫೇಸ್ಗೆ ಮತ್ತೆ ಈ ಥರ 2 ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಒಂಚೂರು ಅದೇ ಥರ ಸ್ಟಿಚ್ ಮಾಡಿಕೊಂಡು ಇವಾಗ ಅದರ ಆಪೋಸಿಟ್ ಸೈಡ್ಗೆ ಅಂದರೆ ನನ್ನ ಕಡೆಗೆ ಅದೇ ಥರನೇ 2 ಫೋಲ್ಡ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಸ್ಟೆಪ್ ಆ ಥರ, ಒಂದು ಸ್ಟೆಪ್ ಈ ಥರ ಆಪೋಸಿಟ್ ಸೈಡಲ್ಲಿ ಒಂದು ಸೇಮ್ ಫೇಸ್ ಟು ಫೇಸ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಪೂರ್ತಿಯಾಗಿ ಆ ಥರ ಇದೊಂದು ಸೆಟ್ ಮಾಡಿದ್ರೆ ಒಂದು ಫ್ಲವರ್ ಆಗಂಗೆ ಈ ಥರ ಫೇಸ್ ಟು ಫೇಸ್ ಮಾಡಿದಾಗ ಅದ್ರ ಆಪೋಸಿಟ್ ಥರದ ಇನ್ನೊಂದು ಫ್ಲವರ್ಗೋಸ್ಕರ. ಓಕೆನಾ ಫ್ರೆಂಡ್ಸ್? ಹೋಪ್ ನಿಮ್ಗೆ ಇದು ಫ್ರಿಲ್ ಹಿಡಿಯೋದು ಅರ್ಥ ಆಯಿತು ಅಂದ್ಕೊತೀನಿ. ಅಕಸ್ಮಾತ್ ನಿಮಗೆ ಡೌಟ್ಸ್ ಇದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಇವಾಗ ಇದೇ ಥರನೇ ಫುಲ್ಲು ಮಾಡ್ಕೊಂಡಿದ್ದಾಯಿತು ನೋಡಿ. ಇವಾಗ ಇದೇ ಥರನೇ ಫುಲ್ಲು ಮಾಡ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟ್ ಬಂದು ಇದನ್ನು ಬ್ಲೌಸ್ ಪೀಸ್ ಮೇಲೆ ಅಟ್ಯಾಚ್ ಮಾಡೋಣವಂತೆ ಬನ್ನಿ. ಇವಾಗ ಬ್ಯಾಕ್ ಪೀಸ್ ರೆಡಿಯಾಗಿದೆಯಲ್ಲ ಫ್ರೆಂಡ್ಸ್, ಇದಕ್ಕೆ ಬಂದುಬಿಟ್ಟು ನಾವು ಆಮ್ ರೌಂಡ್ ಕೊಟ್ಟಿದ್ದೀವಲ್ಲ, ನಾವು ಆಮ್ ರೌಂಡ್ ಕರ್ವಿಂದ ನಾವು ಈ ಕಡೆ ನೆಕ್ ಕಡೆಗೆ ಟರ್ನ್ ಮಾಡ್ಕೋಬೇಕು. ಒಮ್ಮೆ ಇದನ್ನು ಈ ಥರ ಚೆಕ್ ಮಾಡ್ಕೊಳ್ಳಿ ಒಂದು ಸತಿ. ಫಸ್ಟ್ ಬಂದುಬಿಟ್ಟು 2 ಫೋಲ್ಡಿಂಗ್ ಇರುತ್ತೆ, ಮೇಲ್ಗಡೆಗೆ ಟರ್ನ್ ಆಗಿರುತ್ತೆ. ಈ ಥರ ಲೆವೆಲ್ಲಾಗಿ ಈ ಥರ ಒಮ್ಮೆ ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ನೋಡಿ. ಸೆಂಟರ್ಗೆ ಸ್ಟಿಚ್ ಲೈನ್ ಬಂದಿದೆಯಲ್ಲ, ಸೆಂಟರ್ಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಾವು ಸ್ಟಿಚ್ ಮಾರ್ಕ್ ಯಾವುದಿದೆ ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಿಚ್ ಮಾಡೋಣವಂತೆ. ಸಮ್ಟೈಮ್ ಸ್ಟಿಚ್ ಮಾಡಬೇಕಾದ್ರೆ ಅದು ಈ ಥರ ಉಲ್ಟಾ ಟರ್ನ್ ಆಗಿರುತ್ತೆ, ರಿಂಕಲ್ ಥರ. ಅದನ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇದು ಬಂದು ಫ್ರೆಂಡ್ಸ್ ಬೇಸಿಕ್ ಫ್ಲವರ್ ಹೇಳ್ಕೊಡ್ತಾ ಇರೋದು. ಮತ್ತು ಪಕ್ಕವಾಗಿ ಯಾವ ಥರ ನಾವು ಫ್ಲವರ್ ಸ್ಟಿಚ್ ಮಾಡೋದು ಅಂದ್ಬಿಟ್ಟು ಈ ಸ್ಟಿಚಿಂಗ್ ಮೆಥಡೆಲ್ಲ ಸೇಮೇ ಇರುತ್ತೆ, ಆದರೆ ಬೀಡ್ಸ್ ಹಾಕಿ ಹೊಲಿಯೋದು ಬಂದು ಬೇರೆ ಥರ ಇರುತ್ತೆ ಫ್ರೆಂಡ್ಸ್. ಅದನ್ನು ನಾನು ನೆಕ್ಸ್ಟ್ ಇನ್ನೊಮ್ಮೆ ಹೇಳ್ಕೊಡ್ತೀನಿ ಅದು ಯಾವ ಥರ ಅಂದ್ಬಿಟ್ಟು. ಇವಾಗ ಬಂದು ಬೇಸಿಕ್ ಫ್ಲವರ್ ಸ್ಟಿಚ್ ಮಾತ್ರ ಡಿಸೈನ್ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನಿಮ್ಗೆ ಆ್ಯಕ್ಚುಲಿ ಗೊತ್ತು, ನನ್ನ ಕ್ಲಾಸಲ್ಲೆಲ್ಲ ಫಸ್ಟು ಬಂದು ಬೇಸಿಕ್ ಸ್ಟೆಪ್ಪಿಂದನೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಕರೆಕ್ಟಾಗಿ ಅವ್ರಿಗೆ ಈಸಿ ಆಗೋ ಮೆಥಡಲ್ಲಿ ಬೇಗನೆ ಸ್ಟಿಚ್ ಮಾಡೋ ಥರನೂ ಹೇಳ್ಕೊಡ್ತೀನಿ ಡಿಸೈನ್ಸ್ನ. ಯಾಕಂದರೆ ಕೆಲವರು ಫಸ್ಟ್ ಡಿಸೈನ್ ಹೊಲಿತಾ ಇರ್ತಾರಲ್ಲ, ಅವ್ರಿಗೂ ಕೂಡ ಈಸಿ ಆಗಲಿ ಅಂತ ಈ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ನಾನು. ಇವಾಗ ಇದು ತುಂಬಾ ಟ್ರೆಂಡಿ ಆಗಿದೆ ಫ್ಲವರ್ ಡಿಸೈನ್ ಅನ್ನೋದು ನೋಡಿ. ಇವಾಗ ಪೂರ್ತಿಯಾಗಿ ಸ್ಟಿಚ್ ಆಗಿದೆ, ಹಿಂಗೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಬಂದು ಇವಾಗ ಬೀಡ್ಸ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಬಂದು ಸಿಲ್ವರ್ ಆಗಿರೋದ್ರಿಂದ ಫ್ರೆಂಡ್ಸ್ ನಾನು ಸಿಲ್ವರ್ ಕಾಂಬಿನೇಷನ್ಸಲ್ಲಿ ಬೀಡ್ಸ್ ಸ್ಟಿಚ್ ಮಾಡ್ತೇನೆ. ಇವಾಗ ಸೆಂಟರ್ಗೆ ನಾವು ಬಿಟ್ಟಿರ್ತೀವಲ್ಲ, ಅಗಲವಾಗಿರುತ್ತಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ ನೋಡಿ. ಈ ಥರ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸೆಂಟ್ರ್ ಪಾರ್ಟ್ ಇರುತ್ತಲ್ಲ, ಅದನ್ನು ಫಸ್ಟ್ ಈ ಥರ ಒಂದು ಲೇಯರ್ ಹಿಂಗೆ ತೊಗೊಂಡು ಫೋಲ್ಡ್ ಮಾಡ್ಕೊಂಡು ಈ ಥರ ಎರಡನ್ನೂ ಜಾಯಿನ್ ಮಾಡಿಕೊಂಡು ಫಸ್ಟು ಸೂಜಿಗೆ ದಾರ ಹಾಕ್ಕೊಳ್ಳಿ. ಎರಡೆಳೆ ದಾರ ಹಾಕ್ಕೊಂಡು ಈ ಥರ ಎಳ್ಕೊಂಡಾದಮೇಲೆ ಇದಕ್ಕೆ ಬಂದು ನಾನು ಸಿಲ್ವರ್ ಕಲರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಇವಾಗ ಈ ಥರ ಒಂದೆಳೆ ತಗೊಂಡಾದ್ಮೇಲೆ ಮತ್ತೆ ಅಪೋಸಿಟ್ ಸೈಡ್ಗೆ ಈ ಥರ ನೀಡಲ್ ಹಾಕ್ಕೊಂಡು ಬೀಡ್ಸ್ನ ಸೆಂಟರ್ಗೆ ತೊಗೊಬರ್ಬೇಕು. ಅದೇ ಥರನೇ ಇವಾಗ ಬೀಡ್ಸ್ ಒಳಗಡೆಗೆ ನೀಡಲ್ ಹಾಕ್ಕೊಂಡು ಮತ್ತೆ ಒಮ್ಮೆ ಆ ಕಡೆಯಿಂದ ನಾವು ಕ್ಲಾತ್ಗೆ ನೀಡಲ್ ಹಾಕ್ಕೋಬೇಕು. ಇವಾಗ ಅದಕ್ಕೆ ಈ ಥರ ಸಣ್ಣಕ್ಕೆ ನಾಟ್ ಹಾಕ್ಕೋಬೇಕು. ನಾಟ್ ಹಾಕೋದು ಬಂದು ಗೊತ್ತಾಗದೇ ಇರೋ ಥರ ಸಣ್ಣಕ್ಕೆ ನಾಟ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದು ಒಂಥರ ಫ್ಲವರ್ ಮಧ್ಯೆ ಲೀಫ್ ಥರ ಇರುತ್ತೆ ಫ್ರೆಂಡ್ಸ್. ನಾನು ಮಿಕ್ಸಿಂಗ್ ಕಾಂಬಿನೇಷನ್ ಕೂಡ ಹೇಳ್ಕೊಡ್ತೀನಿ ನಿಮಗೆ, ಲೀಫು ಫ್ಲವರ್ಸ್ ಯಾವ ಥರ ಸ್ಟಿಚ್ ಮಾಡೋದು ಅಂತ. ಜಸ್ಟ್ ಇದು ಬೇಸಿಕ್ ಆಗಿರೋದ್ರಿಂದ ನಿಮಗೆ ಇದೊಂದು ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಇದೇ ಥರನೇ ನೆಕ್ಸ್ಟ್ ಸ್ಟೆಪ್ ಕೂಡ ಅದೇ ಥರನೇ ನಾವು ಸ್ಟಿಚ್ ಮಾಡ್ಕೋಬೇಕು ಬೀಡನ್ನ ನೋಡಿ. ಇವಾಗ ಅದೇ ಥರನೇ ನೆಕ್ಸ್ಟು ಎರಡು ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಇವಾಗ ಸಿಲ್ವರ್ ಕಲರ್ ಬೀಡ್ಸ್ ಹಾಕ್ಕೋಬೇಕು. ಬೀಡ್ಸ್ ಹಾಕ್ಕೊಂಡು ಫಸ್ಟಿಗೆ ಯಾವ ಥರ ಲಾಕ್ ಮಾಡ್ಕೊಂಡ್ವಿ, ಇದಕ್ಕೂ ಅದೇ ಥರನೇ ಲಾಕ್ ಮಾಡ್ಕೋಬೇಕು. ನಮ್ಮ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್, ಏನು ಅಂದ್ಕೋಬೇಡಿ. ಸ್ವಲ್ಪ ವಾಯ್ಸ್ ಸ್ವಲ್ಪ ಇದಾಗಿ ಕಷ್ಟಪಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಇದಕ್ಕೆ ಬಂದು ನಾನು ಲೆಟ್ರಲ್ಲಿ ನಿಮಗೆ ಹಾಕ್ಬೋದಾಗಿತ್ತು, ಬಟ್ ಅದೇ ಕೆಲವ್ರಿಗೆ ಅರ್ಥ ಆಗೋದಿಲ್ಲ. ಹೇಳ್ದೇ ಕೆಲವ್ರಿಗೆ ಅರ್ಥ ಆಗುತ್ತಲ್ವ ಬೇಸಿಕ್ ಅವ್ರಿಗೆ. ಅದಕ್ಕೋಸ್ಕರ ನಾನಿಲ್ಲಿ ಇಷ್ಟು ದಿವಸ ಟೈಮ್ ತೊಗೊಂಡಿದ್ದು, ಇಲ್ಲಾಂದರೆ ಲಾಸ್ಟ್ ವೀಕೆ ನಿಮಗೆ ಇದನ್ನು ನಾನು ಅಪ್ಲೋಡ್ ಮಾಡಿಬಿಡ್ತಿದ್ದೆ ಈ ಕ್ಲಾಸ್ನ. ಇವಾಗ ಎರಡು ಕಡೆ ಲೀಫ್ಗೆ ಆ ಕಡೆ ಈ ಕಡೆ ಲೀಫ್ ಥರ ಆಯ್ತಲ್ಲ ಫ್ರೆಂಡ್ಸ್. ಇವಾಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಫ್ಲವರ್ ಥರ ಕಾಣಿಸ್ತಿದೆ.
ಇವಾಗ ಎರಡು ಫೇಸ್ ಟು ಫೇಸ್ ನಾವು ಫೋಲ್ಡ್ ಮಾಡಿದ್ವಲ್ಲ ಆ ಕಡೆಗೆ ಬಂದು ಈ ಥರ ಮಧ್ಯದಿಂದ ನೀಡಲ್ ತೊಗೋಬೇಕು. ಮಧ್ಯದಿಂದ ನೀಡಲ್ ತೊಗೊಂಡು ಅದಕ್ಕೆ ಈ ಥರ ಸಿಲ್ವರ್ ಬಟನ್ ಹಾಕ್ಕೊಂಡು ಮತ್ತೆ ಸೇಮ್ ಪ್ಲೇಸ್ಗೆ ನಾವು ನೀಡಲ್ ಹಾಕ್ಕೋಬೇಕು. ಈ ಥರ ಇದನ್ನು ಅಷ್ಟೇ ನೀಡಲ್ ಒಳಗಡೆ ಮತ್ತೆ ಹಾಕ್ಕೊಂಡು ನಾವು ಒಳಗಡೆಗೆ ಹಿಂದ್ಗಡೆಯಿಂದ ಲಾಕ್ ಮಾಡ್ಕೋಬೇಕು. ಪೂರ್ತಿ ಫ್ಲವರ್ಸ್ಗೆ ಇದೇ ಥರನೇ ಮಾಡ್ಕೊಂಡು ಹೋಗಬೇಕು. ನೋಡಿದೆ ನೀಡಲ್ ಒಳಗಡೆ ತೊಗೊಂಡು ಮತ್ತೆ ಕೆಳಗಡೆಗೆ ತೊಗೊಂಡು ಇವಾಗ ನಾಟ್ ಹಾಕ್ಕೋಬೇಕು ಫ್ರೆಂಡ್ಸ್. ನೋಡಿ ಇವಾಗ ಆ ಕಡೆ ಈ ಕಡೆ ಲೀಫ್ ಥರ ಮಧ್ಯ ಫ್ಲವರ್ ಅದೇ ಥರನೇ ಪೂರ್ತಿಯಾಗಿ ಅದೇ ಥರನೇ ಹಾಕ್ಕೊಂಡು ಹೋಗಬೇಕು. ಇವಾಗ ಇನ್ನೊಂದು ಫ್ಲವರ್ಗೂ ಅದೇ ಥರನೇ ನಾವು ಫೇಸ್ ಟು ಫೇಸ್ ಹಾಕಿದ್ದೀವಲ್ಲ ನೋಡಿ ನಿಮ್ಗೆ ಗೊತ್ತಾಗ್ತಿದೆ. ಟು ಫೋಲ್ಡಿಂಗು ಫೇಸ್ ಟು ಫೇಸ್ ಇರೋದು ಕಡೆಗೆ ನಾವು ಬಂದು ಈ ಥರ ಬೀಡ್ಸ್ ಹಾಕ್ಕೊಂಡು ಪೊಣಿಸ್ಕೊಂಡು ಹೋಗಬೇಕು. ಹೋಪ್ ನಿಮಗೆ ಈಸಿ ಅನಿಸಿದೆ ಅಂತ ಅಂದ್ಕೊತೀನಿ, ಹಾಗೆಯೇ ಅರ್ಥ ಆಗಿದೆ ನನ್ನ ಕ್ಲಾಸ್ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇವಾಗ ಇದು ಪೂರ್ತಿ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್. ಇದು ಬಂದು ಬೇಸಿಕ್ ಫ್ಲವರ್ ಡಿಸೈನ್ ನಾನು ಹೇಳ್ಕೊಡ್ತಾ ಇರೋದು. ಹೋಪ್ ನಿಮಗೆ ನನ್ನ ಈ ಡಿಸೈನ್ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆಯೇ ನನ್ನ ಕ್ಲಾಸಲ್ಲಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಕೂಡ ನನ್ನ ಚಾನಲಲ್ಲಿ ಇಂಟ್ರೆಸ್ಟ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಸಪೋರ್ಟ್ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಆಲ್ ಅನ್ನೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ and support me.